ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಮಾಡುವ ಪೂರಿಯ ಜೊತೆಗೆ ವಿಭಿನ್ನವಾದ ರೀತಿಯಲ್ಲಿ ಅಂದರೆ ಪರೋಟ ಶೈಲಿಯಲ್ಲಿ ಪೂರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ ಕೂಡ, ಹಾಗೂ ನೋಡಲಿಕ್ಕೆ ಪದರಾಗಿರುತ್ತೆ. ಪರೋಟ ಶೈಲಿಯಲ್ಲಿ ಪೂರಿ ಮಾಡುವ ವಿಧಾನವನ್ನು ಈಗ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬೌಲ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಗೋಧಿ ಹಿಟ್ಟಿನ ಕಾಲು ಭಾಗದಷ್ಟು ಸಣ್ಣ ರವೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಒಂದು 1/4 ಕಪ್ಪು ಮೊಸರನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಅಂದರೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ಇವಾಗ ನಿಧಾನವಾಗಿ ಕಲಿಸ್ಕೊಳ್ಳೋಣ. ಇದನ್ನು ಎಷ್ಟು ಬೇಕಷ್ಟು ನೀರನ್ನು ನಾವು ನೋಡಿ ಹಾಕ್ಕೋಬೇಕಾಗುತ್ತೆ. ನಿಧಾನವಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು ಸ್ಪೂನ್ ಆಯಿಲನ್ನು ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮೆದುವಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನು ಹಾಗೆ ಒಂದು ಬೌಲ್ನಲ್ಲಿ ಮುಚ್ಚಿ ಇಟ್ಟಿರೋಣ. ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳೋದಕ್ಕೆ ಒಂದು 15 ನಿಮಿಷಗಳ ಕಾಲ ಅದನ್ನು ಹಾಗೆ ಎತ್ತಿಡೋಣ. 15 ಮಿನಿಟ್ಸ್ ಆದಮೇಲೆ ಬನ್ನಿ ನೋಡೋಣ ಹೇಗೆ ಸ್ಮೂತಾಗಿದೆ ಅಂತ ಹೇಳ್ಬಿಟ್ಟು. ಆ ಹಿಟ್ಟಿನಲ್ಲಿ ನಾನು ಸ್ವಲ್ಪ ಭಾಗವನ್ನು ಮಾತ್ರ ತೊಗೊಂಡಿದ್ದೇನೆ. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಾವು ಚಪಾತಿ ಹಿಟ್ಟಿಗೆ ಯಾವ ಒಂದು ಅಳತೆಯಲ್ಲಿ ನಾವು ಉಂಡೆಗಳನ್ನು ತೊಗೋತೀವಿ ಆ ಸೈಜು ಬೇಡ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಈಗ ಒಂದು ಮಣೆಯಲ್ಲಿ ಲಟ್ಟಣಿಗೆಯಿಂದ ಇದನ್ನು ಲಟ್ಟಿಸೋಣ. ಇದಕ್ಕೆ ವೀಟ್ ಪೌಡರ್ನ ಹಾಕ್ಕೊಂಡು ಗೋಧಿ ಹಿಟ್ಟಿನಿಂದ ಇದನ್ನು ಲಟ್ಟಿಸೋಣ. ನಿಧಾನವಾಗಿ ರೌಂಡಾಗಿ ಇದನ್ನು ಹಾಗೆ ಚಪಾತಿ ಮಣೆಯ ಮೇಲೆ ಲಟ್ಟಿಸೋಣ. ನೋಡಿ ಚೆನ್ನಾಗಿ ರೌಂಡಾಗಿ ಬಂದಿದೆ. ಈಗ ನಾನು 1 ಸ್ಪೂನ್ ಆಯಿಲನ್ನು ಅದಕ್ಕೆ ಸವರ್ತಾ ಇದ್ದೇನೆ. ಹೀಗೆ ಸವರಿದ ನಂತರ ಚಾಕುವಿನಿಂದ ಒಂದು ಭಾಗನ ಕಟ್ ಮಾಡ್ಕೊಳ್ಳೋಣ. ಅದನ್ನು ಹಾಗೆ ಕೋನಾಕಾರದಲ್ಲಿ ಸುರುಳಿಯಾಗಿ ಸುತ್ತಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾನು ನಿಧಾನವಾಗಿ ಸುರುಳಿಯಾಗಿ ಇದನ್ನು ಸುತ್ಕೋತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ನೋಡೋಣ. ಇವಾಗ ನೋಡಿ ಪದರಾಗಿ ಕಾಣಿಸ್ಕೊತಾ ಇದೆ. ಈಗ ಇದನ್ನು ಮತ್ತೆ ಈ ರೀತಿಯಾಗಿ ಮಾಡಿಕೊಂಡು ಮತ್ತೆ ಸ್ವಲ್ಪ ಪೌಡರ್ನ ಹಾಕ್ಕೊಂಡು ಲಟ್ಟಿಸೋಣ. ಪುನಃ ಇದು ಮೊದಲಿನ ರೀತಿಯಲ್ಲಿ ಲಟ್ಟಿಸಿದಾಗ ಚಪಾತಿ ಆಕಾರದಲ್ಲಿ ಇದನ್ನು ಲಟ್ಟಿಸೋಣ. ಜಾಸ್ತಿ ಚಪಾತಿಗೆ ಉಜ್ಜೋ ಥರ ಪ್ರೆಸ್ ಮಾಡಿ ಇದನ್ನು ಉಜ್ಜಬಾರ್ದು. ನಿಧಾನವಾಗಿ ಹಗುರವಾಗಿ ಇದನ್ನು ನಾವು ಉಜ್ಜಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಪದರಾಗಿ ಬರೋದಿಲ್ಲ, ಹಾಗೂ ಉಬ್ಬಿ ಕೂಡ ಬರೋದಿಲ್ಲ. ಹೀಗೆ ವೃತ್ತಾಕಾರವಾಗಿ ಲಟ್ಟಿಸಿದ ನಂತರ ಇದಕ್ಕೆ ನಾವು ಮೊದಲಿನಂತೆ ಎಣ್ಣೆಯನ್ನು ಸವರಿ ಅದನ್ನು ಈ ರೀತಿ ಚಾಕುವಿನಿಂದ ಕಟ್ ಮಾಡಿಕೊಂಡು ಮತ್ತೆ ಸುರುಳಿಯಾಗಿ ಇದನ್ನು ಮಾಡ್ಕೊಳ್ಳೋಣ. ನೋಡಿ ಸುರುಳಿಯಾಗಿ ಬಂದ ನಂತರ ಸೇಮ್ ಅದೇ ಥರನೇ ಕಾಣಿಸ್ತಾ ಇದೆ. ಇದು ಪರೋಟ ಶೈಲಿಯಲ್ಲೇ ಕಾಣಿಸ್ತಾ ಇದೆ. ಇದನ್ನು ಹೇಗಿರುತ್ತೋ ಹಾಗೆ ನಾವು ಮತ್ತೆ ಲಟ್ಟಿಸ್ಕೊಳ್ಳೋಣ. ಚಪಾತಿಯಷ್ಟು ದೊಡ್ಡದು ಬೇಡ, ಹಾಗೂ ಪೂರಿಯಷ್ಟು ಚಿಕ್ಕದು ಬೇಡ, ಮೀಡಿಯಮ್ ಸೈಜಲ್ಲಿ ಇದನ್ನು ನಾವು ಈ ರೀತಿ ವೃತ್ತಾಕಾರವಾಗಿ ತಿರುಗಿಸ್ತಾ ಲಟ್ಟಿಸ್ಕೊಳ್ಳೋಣ. ಹಾಗೆ ಜೋರಾಗಿ ಉಜ್ಜೋದು ಬೇಡ, ಹಗುರವಾಗಿ ಲೈಟಾಗಿ ಇದನ್ನು ಈ ರೀತಿ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಸಾಮಾನ್ಯವಾಗಿ ಮಾಡಿದಂತಹ 2 ಪೂರಿಗಳನ್ನು ಎಣ್ಣೆಯಲ್ಲಿ ಕರೆದು ತೋರಿಸ್ತೇನೆ. ಅದಾದ ಮೇಲೆ ಸುರುಳಿಯಾಗಿ ಪರೋಟ ಶೈಲಿಯಲ್ಲಿ ಮಾಡಿದಂತಹ 2 ಪೂರಿಗಳನ್ನು ಎಣ್ಣೆಯಲ್ಲಿ ಕರೆದು ತೋರಿಸ್ತೇನೆ. ಯಾಕೆ ಅಂತಂದರೆ ಈ 2 ಪೂರಿಗಳ ನಡುವೆ ವ್ಯತ್ಯಾಸ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಹಾಗೂ ಕಾಣಿಸುತ್ತೆ ಕೂಡ. ನೋಡಿ ಇದು ಸಾಮಾನ್ಯ ಪೂರಿ. ಈಗ ಎಣ್ಣೆಯಲ್ಲಿ ಕರಿತಾ ಇರೋದು ಪರೋಟ ಶೈಲಿಯಲ್ಲಿ ಮಾಡಿಕೊಂಡಂತಹ ಲಟ್ಟಿಸಿದಂತಹ ಪೂರಿಯಾಗಿದೆ. ಈಗ ನೋಡಿ ಈಗ ಎಣ್ಣೆ ಅದರ ಮೇಲೆ ಬರೋ ಹಾಗೆ ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ ಈಗ ಇದು ಚೆನ್ನಾಗಿ ಬಂದಿದೆ. ಇದು ಪರೋಟ ಶೈಲಿಯ ಪೂರಿ. ಈಗ ನೋಡಿ ಪದರಾಗಿ ಎಷ್ಟು ಚೆನ್ನಾಗಿ ಬಿಟ್ಕೊತಾ ಇದೆ. ನೋಡಲು ಕೂಡ ತುಂಬ ಚೆನ್ನಾಗಿದೆ, ತಿನ್ನಲು ಕೂಡ ಸೊಗಸಾಗಿರುತ್ತೆ. ಗರಿಯಾದಂತಹ ಈ ಪರೋಟ ಶೈಲಿಯ ಪೂರಿಯನ್ನು ಯಾವುದೇ ಸಾಗು ಅಥವಾ ಚಟ್ನಿಯೊಂದಿಗೆ ತಿನ್ನಲು ತುಂಬ ಸೊಗಸಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ.